ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ. ಕೀರ್ತಿಯು ನರ್ತಕಿಯಂತೆ ನರ್ತಿಸುತ್ತದೆ, ಆದರೆ ಸಜ್ಜನಿಕೆ ಬೆಳದಿಂಗಳಂತೆ ಶೋಭಿಸುತ್ತದೆ. ಯಾವಾಗಲೂ ಅಷ್ಟೇ, ನೀವೆಷ್ಟೇ ದುಡ್ಡು ಕಾಸು ಇದ್ರೂ ವಿದ್ಯೆಗೆ ಇರೋ ಬೆಲೆನೇ ಒಂದು ಲೆವೆಲ್ಲಿಗಿರುತ್ತೆ. ಸೊ ಅಂಥ ಒಂದು ಕಥೆಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ತೆನಾಲಿ ರಾಮಕೃಷ್ಣರವರ ಬುದ್ಧಿಮತೆಯ ಹಾಗೂ ಚಾತುರ್ಯದ ಕತೆ. ವಿಜಯನಗರದಲ್ಲಿ ಒಮ್ಮೆ ಹೀಗೆ ಒಂದು ಕೃಷ್ಣದೇವರಾಯರ ಕಾಲದಲ್ಲಿ ಆ ರಾಜ್ಯಕ್ಕೆ ಬಂದಂಥ ಒಬ್ಬ ವಿದ್ವಾಂಸ ಒಂದು ಪ್ರಶ್ನೆಯನ್ನು ಹೊಡೆದ. ಅವನ ಪ್ರಶ್ನೆ ಏನಾಗಿತ್ತಂದರೆ, ಅವನು ಯಾವ ಭಾಷೆಯಲ್ಲಿ ಮಾತಾಡಿದ್ರೂ ಕೂಡ ಅವನ ರಿಪ್ಲೈ ಅದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದ. ಹಾಗೆ ಅವನ ಪ್ರಶ್ನೆ ಏನಾಗಿತ್ತು ಗೊತ್ತಾ, ನನ್ನ ಮಾತೃಭಾಷೆ ಯಾವುದು ಅಂತ. ಯಾಕಂದರೆ ಅವನು ಎಲ್ಲ ಭಾಷೆ, ತೆಲುಗು ಇದ್ರೆ ತೆಲುಗು, ಕನ್ನಡ, ಹಿಂದಿ ಈ ಥರ ಅವರ ಭಾಷೆಗಳನ್ನೆಲ್ಲ ಅದಕ್ಕೆ ಸರಿಯಾಗಿಯೇ ಉತ್ತರನ ಕೊಡ್ತಾ ಇದ್ದ. ಹಾಗಾಗಿ ಆ ಸಭಿಕರೆಲ್ಲರಿಗೂ, ವಿದ್ವಾಂಸರಿಗೂ ಅವನ ಮಾತೃಭಾಷೆ ಯಾವುದು ಅಂತ ಕಂಡುಹಿಡಿಯೋದೇ ಕಷ್ಟ ಆಗೋಯ್ತು. ಆಗ ಕೃಷ್ಣದೇವರಾಯರು ತೆನಾಲಿ ರಾಮಕೃಷ್ಣರವನ್ನ ಬರಹೇಳಿದ್ರು. ತೆನಾಲಿ ರಾಮಕೃಷ್ಣರವರು ಈ ಸಭೆಯ ಪ್ರಶ್ನೆಯನ್ನೆಲ್ಲ ಗಮನಿಸಿ ಒಂದು ದಿನದ ಅವಕಾಶವನ್ನು ಕೇಳಿದ್ರು. ಹಾಗೆ ಅವರಿಗೆ ಉಳ್ಕೊಳ್ಳೋಕ್ಕೆ ಅಂತ ಅವತ್ತು ರಾತ್ರಿ ಒಂದು ಕೊಠಡಿಯನ್ನು ಕೊಡಲಾಗಿತ್ತು. ಆ ಕೊಠಡಿಯ ಸುತ್ತಮುತ್ತ ತೆನಾಲಿ ರಾಮಕೃಷ್ಣರವರ ಒಂದು ಉಪಾಯದಂತೆ ಅವರ ಕೊಠಡಿಯ ಸುತ್ತಮುತ್ತ ಒಂದು 4-5 ಜನರನ್ನ ಓಡಾಡೋಕ್ಕೆ ಬಿಟ್ಟರು. ಬಿಟ್ಟದಾದ ತಕ್ಷಣ ವಿದ್ವಾಂಸರು ಅವರ ಯಾರೋ ಕಳ್ಳರು ಬಂದಿದ್ದಾರೆ ಅಂತ ನಂಬಿಕೆ ಇದರಲ್ಲಿ ಅವರು ಓ ಕೋನ್ ಹೇ ಉದರ್ ಅಂತ ಕಿರ್ಚೋಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಗೆ ಅವರ ಭಾಷೆ ಹಿಂದಿಯಾಗಿತ್ತು. ಸೊ ಅದನ್ನು ಅರ್ಥ ಮಾಡ್ಕೊಂಡಂಥ ತೆನಾಲಿ ರಾಮಕೃಷ್ಣ ಬೆಳಗ್ಗೆ ಸಭೆಗೆ ಬಂದರು. ಸಭೆಗೆ ಬಂದು ಅಲ್ಲಿದ್ದ ಸಭಿಕರ ಮುಂದೆ ಈ ವಿದ್ವಾಂಸರ ಮಾತೃಭಾಷೆ ಹಿಂದಿ ಅಂದರು. ಹಿಂದಿ? ಎಲ್ಲರೂ ಅವನ ಹತ್ರ ದೃಷ್ಟಿಯನ್ನು ನೆಟ್ಲಾಯಿತು. ಹಾಗಾಗಿ ತೆನಾಲಿ ರಾಮಕೃಷ್ಣ ಹೇಳಿದ ಉತ್ತರ ಎಲ್ಲರಿಗೂ ಆಶ್ಚರ್ಯವನ್ನೇ ತಂದಿತ್ತು. ವಿದ್ವಾಂಸನು ಕೂಡ ಆಶ್ಚರ್ಯ ಆಗಿದ್ರು. ಸೊ ಅಲ್ಲಿಗೆ ವಿದ್ವಾಂಸ ತನ್ನ ಸೋಲನ್ನು ಒಪ್ಕೊಂಡು, ಸರಿ ನಿಮಗೆ ನಾನು ಸೋತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಅವನು ಹೊರಟು ಹೋದಾಗ ಕೃಷ್ಣದೇವರಾಯರು ಅವರನ್ನು ಕರೆದ್ರು, ತೆನಾಲಿ ರಾಮಕೃಷ್ಣ ಅವರನ್ನು ಕರೆದ್ರು. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ದೆ ತೆನಾಲಿ ರಾಮಕೃಷ್ಣ ಅಂತ ಕೇಳಿದ್ರು. ಏನಿಲ್ಲ ಮಹಾಪ್ರಭುಗಳೇ, ಯಾವ ಮನುಷ್ಯನಿಗೆ ತನಗೆ ಗಾಬರಿಯಾದಾಗ, ಆತಂಕ ಆದಾಗ ಅವನ ಮಾತೃಭಾಷೆಯೇ ಹೊರಗಡೆ ಬರುತ್ತೆ. ಹೇಗೆ ಒಂದು ಮಗು ಓಡುತ್ತಿರುವಾಗ ಬಿದ್ದಾಗ ಅಮ್ಮ ಅಂತ ಕರೆಯುತ್ತೋ, ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಕಷ್ಟದಲ್ಲಿರುವಾಗ, ದುಃಖದಲ್ಲಿರುವಾಗ ಅವನ ಮಾತೃಭಾಷೆಯೇ ಮೊದಲು ಬರೋದು ಅಂತ ಹೇಳ್ತಾನೆ. ಅವನ ಆ ಸಮಯ ಪ್ರಜ್ಞೆಯನ್ನು ಮೆಚ್ಚಿ ರಾಜರು ವಾವ್ ಅಂತ ಅಂದ್ಬಿಟ್ಟು ಶಬಾಷ್ಗಿರಿಯನ್ನು ಕೊಡ್ತಾರೆ. ಅದು ನಿಜಾನೇ ಅಲ್ವಾ ಸ್ನೇಹಿತರೆ? ಯಾವಾಗಲೂ ಅಷ್ಟೇ, ನಮಗೆ ನಮ್ಮ ಮಾತೃಭಾಷೆಯಲ್ಲಿರುವಷ್ಟು ಗಟ್ಟಿತನ, ಅದರ ಪೌಷ್ಟಿಕತೆ ಬೇರೆ ಭಾಷೆಯಲ್ಲಿ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಎಷ್ಟೇ ಪಾಂಡಿತ್ಯರಾಗಿರ್ಬೋದು, ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರೂ ಕೂಡ ನಿಮ್ಮ ಮಾತೃಭಾಷೆಯಲ್ಲಿ ಕೊಡುವಷ್ಟು ನೀವು ಎಕ್ಸ್ಪ್ಲನೇಷನ್ ಬೇರೆ ಭಾಷೆಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಇವತ್ತಿನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಥರ ಮತ್ತಷ್ಟು ಕತೆಗಳನ್ನು ಹೇಳಬೇಕು ಅಂತ ನಿಮ್ಗೆ ಆಸೆ ಇದ್ದಲ್ಲಿ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಕೊಡಿ. ಥ್ಯಾಂಕ್ ಯು.